ಕೂತ್ಕೊಳ್ರಿ ಸುರೇಶ್ ಗೌಡ್ರೆ, ನೀವು 4-5 ಜನ ನಾನ್ ಭಾಷಣ ಮಾಡಕ್ಕಿದ್ರೆ ನಿಮಗೆ ತಡೆಯಕ್ಕೆ ದಯವಿಟ್ಟು ಸರ್ವೆ ಶ್ರೀಮಂತರಿಗೆ ಯಾಕೆ ಕೊಡ್ತೀರಾ ನೀವು? ನನಗೂ ಬಸ್ ಫ್ರೀ, ಬಡವ್ರ ಪರ ಇವ್ರೆ ಸ್ವಲ್ಪ ಕೂತ್ಕೊಳ್ರಿ. ನೀವ್ ಮಂಗಳೂರಿನವ್ರು ಸ್ವಲ್ಪ ಕೂತ್ಕೊಳ್ರಪ್ಪ. ನೀವು ಮಂಗಳೂರಿನವರು, ನೀವು ಮಂಗಳೂರಿನವ್ರು ಇದಿರಲ್ಲ, ನೀವು ಮಂಗಳೂರಿನವ್ರು ಒಂದ್ 2-3 ಜನ. ತುಮಕೂರ ಸುರೇಶ್ ಗೌಡ, ಏನು ನಿಮ್ಗೆ ನಾನು ಎದ್ದು ಬಿಟ್ರೆ ನಿಮ್ಗೆ ಏನಾರ ಹಿಡಿತ? ಯಾಕಂಗ್ ಮಾಡ್ತೀರಿ ನೀವು? ಸುಮ್ಮನೆ ಕೂತ್ಕೊಳಕ್ಕಾಗಲ್ಲ ಅಧ್ಯಕ್ಷರೇ. ಕೇಳ್ರಿ. ನೀವು ಉತ್ತರ ಕರ್ನಾಟಕ ಶಾಸಕರಿಗೆ ಕೊಡ್ರಿ ಮಾತಾಡ್ಲಂತ. ಮಂತ್ರಿ ಹೇಳ್ಬಿಡಿ, ನೀವು ಯಾವಾಗ ಮಂತ್ರಿ ಆಗ್ತೀರಿ ಅಂತ ಹೇಳ್ಬಿಡಿ. ಆಮೇಲೆ ಈಗ ಮುಂದೆ ನೋಡ್ರಿ, ನಾವು ನೀವೆಲ್ಲ ಒಟ್ಟಿಗೆ ಸೇರಿ ಕೇಂದ್ರ ಸರ್ಕಾರದಿಂದ ಹಣ ತಂದು, ಅಲ್ಲಿಂದ ತಂದು, ಇಲ್ಲಿಂದ ತಂದು ಈ ಕರ್ನಾಟಕ ರಾಜ್ಯವನ್ನು ಅಭಿವೃದ್ಧಿ ಪಡಿಸನ್ರಿ. ಬೇಡ ಕಿತಾಪತಿ, ಬಿಟ್ಬಿಡ್ರಿ. ಯಾವ ಪಕ್ಷದಲ್ಲಿ 80% ಸರ್ಕಾರ ನಿಲ್ಸಿ. ಅದ್ ಯಾಕಂಗ ಆಡ್ತೀರಿ? ಸುಮ್ನೆ ಎಲ್ಲಾ ಪಕ್ಷದಲ್ಲಿ ಇರಕೊಂಡಿರ್ರಿ. ಸ್ವಲ್ಪ ಏನು ಆಗಲ್ಲ, ಸ್ವಲ್ಪ ಇರಿ, ಸಮಾಧಾನವಾಗಿ ಇರೋದ್ ಕಲ್ತ್ಕೊಳ್ಳಿ. ಈಗ ಉದ್ಧಾರ ಮಾಡ್ಬೇಕು ಅನ್ನೋದು ನಿಮ್ಮ ಅಭಿಮಾನದಲ್ಲಿದ್ರೆ, ಇವತ್ತು ಎಲ್ಲೆಲ್ಲಿಂದ, ಯಾವ ಮೂಲದಿಂದ, ಯಾವ್ಯಾವ ಭಾಗದಿಂದ, ಯಾವ್ಯಾವ ಕಡೆಯಿಂದ ನಮಗೆ ಅನ್ಯಾಯ ಆಗಿದೆ ಅನ್ನೋದನ್ನು ಹುಡುಕಿ ಹೋಗಿ ಎಲ್ಲರೂ ಒಗ್ಗಟ್ಟಾಗಿ ತಗೊಬಂದು ಕರ್ನಾಟಕವನ್ನ ಸಾರ್ವಭೌಮ ಕರ್ನಾಟಕ ಅಂತೇಳಿ ಕಟ್ಟಿ, ಕರ್ನಾಟಕ ರಾಜ್ಯವನ್ನ ಈ ಭಾರತ ದೇಶದಲ್ಲೇ ಒಂದನೇದು ಮಾಡೋಕ್ಕೆ ನೀವೆಲ್ಲ ಪ್ರಯತ್ನ ಮಾಡಿ, ನಾವು ಪ್ರಯತ್ನ ಮಾಡ್ತೀವಿ. ದ್ವೇಷ ಬಿಡಿ. ಈ ದ್ವೇಷ ರಾಜಕಾರಣದಿಂದ ಕರ್ನಾಟಕ ಯಾವತ್ತೂ ಏನೋ ಇದಾಗುತ್ತೆ ಅಂತ ತಿಳ್ಕೋಬೇಡಿ. ಯಾರೇ ಇರಲಿ, ಕೇಂದ್ರದಲ್ಲಿ ಅವರಿರ್ಲಿ, ಇವರಿರ್ಲಿ, ನಾವಿರ್ಲಿ, ಎಲ್ಲರ ಹತ್ರನೂ ತಂದು ಹಣನ ಸಂದಾಯ ಮಾಡ್ಕೊಂಡ್ರೆ ಕರ್ನಾಟಕ ರಾಜ್ಯದ ಆದಾಯದಿಂದಲೇ ನೀವು ಈ ಸಮಗ್ರ ಕರ್ನಾಟಕವನ್ನ ಕಟ್ತೀವಿ ಅಂತಕ್ಕಂಥ ಕನಸೇನಾರ ಕಂಡಿದ್ರೆ ಅದು ಸಾಧ್ಯ ಇಲ್ಲ. ಎಲ್ಲವೂ ಒಕ್ಕೂಟ ವ್ಯವಸ್ಥೆನಲ್ಲಿ ನಾವು ಕೊಡೋದನ್ನ ಕೊಡಬೇಕು, ತರೋದನ್ನ ತರಬೇಕು. ಎಲ್ಲ ಯೋಜನೆಗಳನ್ನ ಅಲ್ಲಿ 50% ಯೋಜನೆಯ ಸಿಂಧುತ್ವ ಆ ಪುಣ್ಯಾತ್ಮೃತ ಐತೆ. ಒಂದು ಎತ್ತಿನೊಳಗೆ 2 ವರ್ಷ ಆಯ್ತು ಎತ್ತಿನೊಳಗೆ ನೀರು ಬಿಟ್ಟು ಈಚೆ ಕಡಿಕೆ ಅರಣ್ಯ ಇಲಾಖೆನಲ್ಲಿ ಒಂದೇ ಒಂದು ಕೊಯ್ರಿ ಹಾಕಿ ಎತ್ತಿನೊಳಗೆ ಇವತ್ತಿನಿಂದ 2.5 ವರ್ಷದಿಂದ ನೀರು ಹೋಗಿ ಸಮುದ್ರ ಸೇರ್ತಾ ಇದೆ ಹೊರತು ಇಲ್ಲಿಗೆ ನೀರು ಬಂದಿಲ್ಲ. ಶಿವಲಿಂಗೇಗೌಡ್ರೆ, ಆದ್ರಿಂದ ಅರಣ್ಯ ಇಲಾಖೆ ಪೂರ್ಣ ಅರಣ್ಯ ಇಲಾಖೆ ಮರೆಯಲ್ಲ. ಈ ಅರಣ್ಯ ಇಲಾಖೆ ಅನೇಕ ನೀರಾವರಿ ಯೋಜನೆಗಳು ಮಂಜಣ್ಣ ಯಾಕೆ ನಿಂತಿದ್ದಪ್ಪ? ಅರಣ್ಯ ಇಲಾಖೆಯಿಂದ ನಿಂತಿದ್ದೆ ಇಲ್ವಪ್ಪ? ಹೇಳು ನೀನು ಆತ್ಮಸಾಕ್ಷಿಯಾಗಿ. ನೀನು ಅಲ್ಲೇ ಹುಟ್ಟದು. ಆತ್ಮಸಾಕ್ಷಿಯಾಗಿ ಹೇಳು. ಅರಣ್ಯ ಇಲಾಖೆಯಿಂದ ಇವತ್ತು 2 ವರ್ಷದಿಂದ ನೀರು ತುಮಕೂರವರೆಗೂ ಹೊರದಿಲ್ವಾ? ಏನಿದು ಒಳ್ಳೆ ಎಳೆ ಮಕ್ಕಳಾರ್ದಂಗೆ ಆಡ್ತಿರಲ್ರಿ ಅಸೆಂಬ್ಲಿ ಬಂದು. ಸನ್ಮಾನ್ಯ ಅಧ್ಯಕ್ಷರೇ, ಉತ್ತರ ಕರ್ನಾಟಕದ ಅಭಿವೃದ್ಧಿ ವಿಚಾರದಲ್ಲಿ ನಾವೆಲ್ಲರೂ ಗಂಭೀರವಾಗಿ ಚರ್ಚೆ ಮಾಡ್ತಾ ಇದ್ದೀವಿ ಅನ್ನುವ ನಿರೀಕ್ಷೆಯೊಳಗೆ ನಮ್ಮ ಭಾಗದ ಜನನೂ ಇದ್ದಾರೆ. ಈ ರೀತಿ ನಾವು ಉತ್ತರ ಕರ್ನಾಟಕದವ್ರ ಮಾತಾಡಲಿ, ದಕ್ಷಿಣ ಕರ್ನಾಟಕದವ್ರ ಮಾತಾಡಲಿ, ಕರಾವಳಿಯವರ ಮಾತಾಡಲಿ, ಅವರು ಎಲ್ಲರೂ ಉತ್ತರ ಕರ್ನಾಟಕದ ಅಭಿವೃದ್ಧಿ ಹೆಂಗೆ ಆಗಬೇಕು ಅನ್ನೋದನ್ನು ಹೇಳಬೇಕು, ಕೇಳಬೇಕು, ಚರ್ಚೆ ಆಗಬೇಕು, ಸಂವಾದ ಆಗಬೇಕು. ಯಾಕಂದರೆ ಈ ಸದನದ ಒಟ್ಟು ಸಹಕಾರ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಬೇಕಾಗಿದೆ. ಆದರೆ ನಮ್ಮ ಭಾಗದಿಂದ ಮಾತನಾಡುವಂಥ ಮಾತುಗಾರರು, ಗೌರವಾನ್ವಿತ ಸದಸ್ಯರು ಮಾತನಾಡುವಾಗ ನೀವು ಹೀಗೆ ಎದ್ದು ನಿಂತ್ಕೊಂಡು
ಅಲ್ಲ ಸಾಹೇಬ್ರೆ, ಪ್ರಿಯಾಂಕಾ ಖರ್ಗೆ ಅವ್ರು ಯಾಕೆ ಮಾತಾಡ್ತಾರೆ? ಪ್ರಿಯಾಂಕಾ ಖರ್ಗೆ ಅವ್ರು ಯಾಕೆ ಮಾತಾಡ್ತಾರಲ್ಲ? ನೀವು ಅವಾಗ ಮಾತಾಡಿದ್ರಾ? ನೋಡಿ, ಅಲ್ಲೇ ಕೂಡ ಅವರಿಗೆ ಪ್ರಿಯಾಂಕಾ ಖರ್ಗೆ ಅವ್ರು ಮಂತ್ರಿಗಳ ಎದ್ದು ನಿಂತು ಮಾತಾಡಿದ್ರಲ್ಲ, ಅವಾಗ ಬುದ್ಧಿವಾದ ಹೇಳಲಿಕ್ಕೆ ಎಲ್ಲ ಹೋಗಿತ್ತು. ಅವಾಗ ಬುದ್ಧಿವಾದ ಹೇಳ್ಬೇಕಿತ್ತಲ್ಲ, ಅವಾಗ ಬುದ್ಧಿವಾದ ಹೇಳ್ಬೇಕಿಲ್ಲ. ಮಾತಾಡ್ತಾರೆ. ಇವತ್ತು ನೀವು ಬುದ್ಧಿವಾದ ಹೇಳಕ್ ಬರ್ತೀರಿ. ಅವತ್ತು ನಮ್ಮ ವಿಪಕ್ಷ ನಾಯಕರು ಡಿಸ್ಟರ್ಬ್ ಮಾಡಿದ್ರಲ್ಲ. ಅಲ್ಲ, ಒಬ್ಬ ಸಂಸದೀಯ ಸಚಿವರು ಮಾತಾಡುವ ಹೊತ್ನ್ಯಾಗ ನೀವು ಎದ್ದಿದ್ರೆ ಸರಿ ಕಾಣ್ತದೆ. LLP ಮಾತಾಡ್ಬೇಕು, LLP ಮಾತಾಡ್ಬೇಕು ಡಿಸ್ಟರ್ಬ್ ಮಾಡಿದ್ರಲ್ಲ, ಅವಾಗ ಮಾತಾಡ್ಬೇಕಿತ್ತಲ್ಲ ಸಂಸದೀಯ ಸಚಿವರು. ಕೂತ್ಕೊಳ್ರಿ, ಸುಮ್ಮನೆ ಮಾತಾಡಕ್ ಬಿಡೋದಿಲ್ಲ. ಏನಿಲ್ಲ, ಏನಿಡ್ಲಿ ಅಂದ್ರೆ ಈ ರೀತಿ ನೀವು ಅಡೆತಡೆ ಒಡ್ಡೋದಾದರೆ ಚರ್ಚೆ ತನ್ನ ಗಂಭೀರತೆಯನ್ನು ಕಳೆದುಕೊಳ್ತದೆ. ಅವ್ರು ಏನಾರು ಮಾತಾಡಿದ್ರ ಮೇಲೆ ನಿಮ್ಮ ತಕರಾರಿದ್ರೆ ಅವ್ರು 4 ಪಟ್ಟು ನೀವು ಮಾತಾಡ್ರಿ, ಏನೂ ತಕರಾರಿಲ್ಲ. ಆದರೆ ಮಾತನಾಡುವಾಗ ಅಡ್ಡಿ ಮಾಡುವಂಥ ಪ್ರವೃತ್ತಿ ನಮ್ಮ ಸದನದಲ್ಲಿ ಬರಬಾರ್ದು. ಅದಕ್ಕೆ ನಾನು ವಿಶೇಷವಾಗಿ ವೇದವ್ಯಾಸರಲ್ಲಿ ವಿನಂತಿ ಮಾಡ್ತೀನಿ, ತಾವು ಸ್ವಲ್ಪ ಸೌಮ್ಯವಾಗಿ ಸುಮ್ಮನೆ ಕೂತ್ರಿ. ಅಧ್ಯಕ್ಷೆ, ಸದನ ಅಧ್ಯಕ್ಷೆ, ನನ್ನ ಹೆಸರು ಅಲ್ಲ, ಹಿರಿಯರು ಸಚಿವರು ಹೆಸರು ಉಲ್ಲೇಖ ಮಾಡಿದ್ದಕ್ಕೆ ನಾನು ಒಂದು ವಿಷಯ ಹೇಳ್ತೀನಿ ದಯವಿಟ್ಟು. ಅವರು ಇದು ಆಡಳಿತ ಪಕ್ಷ ವಿರೋಧ ಪಕ್ಷ ಎಲ್ಲರಿಗೂ ಒಂದೇ ರೀತಿಯ ನ್ಯಾಯಗಳಿರಬೇಕು. ಅಲ್ಲಿ ಪ್ರಿಯಾಂಕಾ ಖರ್ಗೆ ಅವರು ಒಂದು ಮಂತ್ರಿಯಾಗಿ ಸರ್ಕಾರದ ವ್ಯವಸ್ಥೆಯಲ್ಲಿ ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡು ಅಥವಾ ಇನ್ನಿತರ ಮಂತ್ರಿಗಳು ಎದ್ದೆದ್ದು ಮಾತಾಡ್ತಾರೆ ಅಂತ ಹೇಳಿ ಆದ್ರೆ ಯುವಕರು ವಿರೋಧ ಪಕ್ಷದ ಶಾಸಕರು ಮತ್ತೇನು ಮಾಡಬೇಕು? ಮಾತಾಡ್ತಾರೆ. ಖರ್ಗೆ ಸಾಹೇಬರು ಮಂತ್ರಿಗಳು ಮಾತಾಡುವಾಗ ಅಧ್ಯಕ್ಷರು ಮಾತಾಡಲ್ಲ.